ಹಳ್ಳಿಯ ಕೊನೆಯ ದಾರಿಯಲ್ಲಿ ಒಂದು ಹಳೆಯ ಮಣ್ಣಿನ ಮನೆಯಿತ್ತು. ಆ ಮನೆಯ ಮುಂದೆ ನಿಂತರೆ ಬಿಸಿಲಿಗೂ ತಣ್ಣನೆಯಂತೆ ಕಾಣುವ ನೆರಳನ್ನು ಕೊಡುವ ದೊಡ್ಡ ಬೇವಿನ ಮರ. ಆ ಮರದ ಕೆಳಗೆ ಕುಳಿತುಕೊಂಡು ಪ್ರತಿದಿನವೂ ಕನಸುಗಳನ್ನು ಹೊತ್ತ ಮನಸ್ಸು ಹೊಂದಿತ್ತು. ಅದು ಕಾದಂಬರಿಯದು. ಕಾದಂಬರಿ ಅಂದರೆ ಕೇವಲ ಒಂದು ಹೆಸರಲ್ಲ, ಅದು ಸಹನೆ, ತ್ಯಾಗ ಮತ್ತು ಮೌನದೊಳಗಿನ ಧೈರ್ಯದ ಕತೆ. ಬಾಲ್ಯದಿಂದಲೇ ಅವಳು ಬೇಗನೆ ದೊಡ್ಡವಳಾಗಬೇಕಾಯಿತು. ಅಪ್ಪ ಕೃಷಿ ಕೆಲಸ ಮಾಡಿಕೊಂಡಿದ್ದರೂ ಸಾಲದ ಭಾರ ಅವರ ಮನೆ ಮೇಲೆ ಸದಾ ಕೂರಿಕೊಂಡಿತ್ತು. ಅಮ್ಮ ಮನೆ ಕೆಲಸ, ಹಸಿದ ಮಕ್ಕಳ ಹೊಟ್ಟೆ ತುಂಬಿಸುವ ಚಿಂತೆ, ಇವೆರಡರ ನಡುವೆ ಸಿಲುಕಿದವಳು ಕಾದಂಬರಿ. ಶಾಲೆಗೆ ಹೋಗುವಾಗಲೂ ಅವಳ ಮನಸ್ಸು ಓದಿನಲ್ಲಿ ಇರಲಿಲ್ಲ ಎಂದಲ್ಲ, ಅವಳು ತುಂಬ ಚೆನ್ನಾಗಿ ಓದುತ್ತಿದ್ದಳು. ಗುರುಗಳು ಹೇಳುತ್ತಿದ್ದರು, ಈ ಹುಡುಗಿ ಮುಂದೆ ತುಂಬ ದೂರ ಹೋಗುತ್ತಾಳೆ ಎಂದು. ಆ ಮಾತುಗಳು ಕಾದಂಬರಿಯ ಮನಸ್ಸಿನಲ್ಲಿ ದೀಪದಂತೆ ಬೆಳಗುತ್ತಿತ್ತು. ಆದರೆ ಜೀವನಕ್ಕೆ ಬೇರೆ ಯೋಜನೆ ಇತ್ತು. 10ನೇ ತರಗತಿ ಮುಗಿದ ಕೆಲವೇ ತಿಂಗಳಲ್ಲಿ ಅಪ್ಪ ಹಾಸಿಗೆ ಹಿಡಿದರು. ಔಷಧಕ್ಕೆ ಹಣ ಇರಲಿಲ್ಲ. ಕಾಲೇಜಿನ ಫಾರ್ಮ್ ತುಂಬಿದ ದಿನವೇ ಆ ಫಾರ್ಮನ್ನು ಮಡಚಿ ಪುಸ್ತಕದ ನಡುವೆ ಇಟ್ಟುಕೊಂಡು ಕಾದಂಬರಿ ಮೌನವಾಗಿ ಅತ್ತಳು. ಯಾರಿಗೂ ಗೊತ್ತಾಗದಂತೆ. ನಾನು ಓದಿದ್ರೆ ಮನೆ ಹೇಗೆ ನಡೆಯುತ್ತೆ? ಈ ಪ್ರಶ್ನೆಯೇ ಅವಳನ್ನು ಹಿಂದಕ್ಕೆ ಎಳೆದಿತ್ತು. ಆ ದಿನದಿಂದ ಅವಳು ಬೇರೆಯದೇ ಜೀವನ ಆರಂಭಿಸಿದಳು. ಬೆಳಗ್ಗೆ ಹೊಲದಲ್ಲಿ ಕೆಲಸ, ಮಧ್ಯಾಹ್ನ ಮನೆ ಕೆಲಸ, ಸಂಜೆ ಪಕ್ಕದ ಮಕ್ಕಳಿಗೆ ಪಾಠ ಹೇಳುವುದು. ಮೊದಲಿಗೆ ಮಕ್ಕಳ ಸಂಖ್ಯೆ 2, ನಂತರ 5, ನಂತರ 10. ಅವಳ ಮಾತಿನಲ್ಲಿ ಪ್ರೀತಿ ಇತ್ತು, ಕಣ್ಣಲ್ಲಿ ಕಾಳಜಿ ಇತ್ತು. ಮಕ್ಕಳಿಗೆ ಓದಿಸುವಾಗ ಅವಳಿಗೆ ತನ್ನ ಕನಸು ಮತ್ತೆ ಜೀವಂತವಾಗುತ್ತಿತ್ತು. ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಹಳೆಯ ಪುಸ್ತಕಗಳನ್ನು ತೆಗೆದು ಓದುತ್ತಿದ್ದಳು. ದೀಪದ ಬೆಳಕು ಮಂಕಾಗುತ್ತಿದ್ದರೂ ಅವಳ ಮನಸ್ಸಿನ ಬೆಳಕು ಆರಲಿಲ್ಲ. ಕೆಲವೊಮ್ಮೆ ದಣಿವು ಅವಳನ್ನು ಸೋಲಿಸುವಂತೆ ಮಾಡುತ್ತಿತ್ತು. ಇಷ್ಟು ಸಾಕು, ನನ್ನಿಂದ ಆಗಲ್ಲ ಎಂದುಕೊಂಡ ದಿನಗಳೂ ಇದ್ದವು. ಆದರೆ ಪ್ರತಿ ಬಾರಿ ಅಮ್ಮನ ನಿಶಬ್ದ ಮುಖ, ಅಪ್ಪನ ನೋವಿನ ಉಸಿರು ಅವಳನ್ನು ಮತ್ತೆ ಎಬ್ಬಿಸುತ್ತಿತ್ತು. ವರ್ಷಗಳು ಹಾದು ಹೋದವು. ಅಪ್ಪ ನಿಧಾನವಾಗಿ ಚೇತರಿಸಿಕೊಂಡರು. ಕಾದಂಬರಿಯ ಟ್ಯೂಷನ್ಗೊಂದು ಹೆಸರು ಬಂತು. ಅದೇ ಸಮಯದಲ್ಲಿ ಯಾರೋ ಒಬ್ಬರು ಹೇಳಿದರು, ದೂರ ಶಿಕ್ಷಣ ಅಂದರೆ ಇದೆ, ನೀನು ಓದಬಹುದು ಎಂದು. ಆ ಮಾತು ಅವಳ ಜೀವನದ ತಿರುವಾಯಿತು. ಹಣ ಕಷ್ಟ, ಸಮಯ ಕಷ್ಟ ಎಲ್ಲ ಇದ್ದರೂ ಅವಳ ಪದವಿಗೆ ಸೇರಿಕೊಂಡಳು. ಹಗಲು ಕೆಲಸ, ರಾತ್ರಿ ಓದು. ಕೆಲವೊಮ್ಮೆ ಪರೀಕ್ಷೆಗೆ ಹೋಗುವಾಗ ಬಸ್ಸಿಗೆ ಹಣ ಇರಲಿಲ್ಲ. ಕಾಲ್ನಡಿಗೆಯಲ್ಲೇ ಮೈಲುಗಳಷ್ಟು ನಡೆದು ಪರೀಕ್ಷೆ ಬರೆದ ದಿನಗಳೂ ಇದ್ದವು. ಫಲಿತಾಂಶದ ದಿನ ಅವಳ ಕೈ ನಡುಗುತ್ತಿತ್ತು. ಹೆಸರು ನೋಡಿದ ಕ್ಷಣ ಕಣ್ಣೀರೇ ಉತ್ತರ ಕೊಟ್ಟಿತ್ತು. ಅವಳು ಪಾಸಾಗಿದ್ದಳು ಅಲ್ಲ, ಅವಳು ಗೆದ್ದಿದ್ದಳು. ನಂತರ ಶಿಕ್ಷಕಿಯ ಪರೀಕ್ಷೆ, ಸಂದರ್ಶನ, ಪ್ರತಿ ಹಂತವೂ ಹೋರಾಟವೇ. ಆದರೆ ಈ ಬಾರಿ ಕಾದಂಬರಿ ಒಂಟಿಯಾಗಿರಲಿಲ್ಲ. ಅವಳ ಹಠ, ಅವಳ ಶ್ರಮ, ಅವಳ ನಂಬಿಕೆ ಆಲ್ ಅವಳ ಜೊತೆಯಲ್ಲಿತ್ತು. ಆ ದಿನ ಅವಳು ಶಾಲೆಗೆ ಶಿಕ್ಷಕಿಯಾಗಿ ಮೊದಲ ಬಾರಿಗೆ ಕಾಲಿಟ್ಟಳು. ಅದೇ ಹಳ್ಳಿಯ ಶಾಲೆ, ಅದೇ ಬಡ ಮಕ್ಕಳು. ಆದರೆ ಇಂದು ಅವಳ ಸ್ಥಾನ ಬೇರೆ. ಮಕ್ಕಳ ಮುಂದೆ ನಿಂತು ಅವಳು ಹೇಳಿದ ಮೊದಲ ಮಾತು, ನಾನು ನಿಮ್ಮಂತೆಯೇ ಇದ್ದೆ. ನನ್ನ ಕನಸುಗಳನ್ನು ಕಷ್ಟಗಳು ಮುಚ್ಚಿದ್ದವು.
ಆದರೆ ನಾನು ಬಿಡಲಿಲ್ಲ. ನೀವು ಕೂಡ ಬಿಡಬೇಡಿ. ಮಕ್ಕಳ ಕಣ್ಣಲ್ಲಿ ಅವಳು ತನ್ನ ಹಳೆಯ ಕಣ್ಣನ್ನು ಕಂಡಳು. ಸಂಜೆ ಬೇವಿನ ಮರದ ಕೆಳಗೆ ಕುಳಿತುಕೊಂಡು ಕಾದಂಬರಿ ಆಕಾಶ ನೋಡುತ್ತಾಳೆ. ಆಕಾಶ ಇನ್ನೂ ದೊಡ್ಡದಾಗಿದೆ. ಕನಸುಗಳಿಗೂ ಇನ್ನೂ ಜಾಗ ಇದೆ. ಕಾದಂಬರಿ ಕಥೆ ಅಲ್ಲ, ಅದು ನಂಬಿಕೆಯ ಉಸಿರು. ಅದು ಸೋಲಿನೊಳಗಿನ ಗೆಲುವು. ಅದು ಬಿಡದೆ ಹೋರಾಡಿದರೆ ಜೀವನ ತಾನೇ ತಲೆಬಾಗುತ್ತದೆ ಎಂಬ ಸತ್ಯ. ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಅದೇ ರೀತಿ ಪ್ರತಿಬಿಂಬ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ಕಥೆಯಲ್ಲಿ ಸಿಗುವ ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್ ಬಾಯ್, ಟೇಕ್ ಕೇರ್.